ಇವತ್ತು ದೇಶಾದ್ಯಂತ ಮಹಾತ್ಮ ಗಾಂಧಿ ಜಯಂತಿಯನ್ನ ಆಚರಿಸಲಾಗುತ್ತಿದೆ. ಈ ಸಂಬಂಧ ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತಿದೆ. ಹಾಗೆಯೇ ಜೆಡಿಎಸ್ ಶಾಸಕ ವೈಎಸ್ವಿ ದತ್ತ ಸ್ವಕ್ಷೇತ್ರದಲ್ಲಿ ದಲಿತರ ಮನೆಯಲ್ಲಿನ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಯಗಟಿ ಗ್ರಾಮದಲ್ಲಿ ಸ್ವತಃ ಪೊರಕೆ ಹಿಡಿದು ಶೌಚಾಲಯ ಸ್ವಚ್ಛಗೊಳಿಸಿದ್ದಾರೆ. ಮಹಾತ್ಮ ಗಾಂಧಿ ಜನ್ಮದಿನದ ಪ್ರಯುಕ್ತ ಇವತ್ತು ಚಿಕ್ಕಮಗಳೂರಿನಲ್ಲಿ ಶಾಸಕ ಸಿಟಿ ರವಿ ಅವರು ಮಾಡ್ತಿರುವಂತಹ ಸ್ವಚ್ಛತಾ ಕಾರ್ಯ ಇದು. ಸ್ವಗ್ರಾಮ ಯಗಟಿಯಲ್ಲಿ ದಲಿತರ ಮನೆಯ ಶೌಚಾಲಯವನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ. ವೈಎಸ್ವಿ ದತ್ತ ಅವರು ಮಾಡ್ತಿರುವಂತಹ ಕ್ಲೀನಿಂಗ್ ಕೆಲಸ ಇದು. ಶೌಚಾಲಯಗಳನ್ನು ಸ್ವಚ್ಛತೆಗೊಳಿಸ್ತಾ ಇದ್ದಾರೆ ಜೆಡಿಎಸ್ನ ಶಾಸಕ ವೈಎಸ್ವಿ ದತ್ತ. ಇವತ್ತು ಚಿಕ್ಕಮಗಳೂರಿನ ಸ್ವಕ್ಷೇತ್ರದಲ್ಲಿ ಅವರು ಮಹಾತ್ಮ ಗಾಂಧಿಯ ಜನ್ಮ ಜಯಂತಿ ಪ್ರಯುಕ್ತ ಈ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಎಲ್ಲ ಕಡೆ ಸ್ವಚ್ಛತಾ ಆಂದೋಲನವನ್ನ ಕ್ರಿಯೇಟ್ ಮಾಡಿದಂತಹ ದಿನ ಇದು. ಹೋದ ವರ್ಷ ಸ್ವಚ್ಛತಾ ಅಭಿಯಾನಕ್ಕೆ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅದರಿಂದ ಪ್ರೇರಣೆ ಪಡೆದಿರುವಂತಹ ಶಾಸಕ ವೈಎಸ್ವಿ ದತ್ತ ಇವತ್ತು ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ಮೂಲಕ ದಲಿತರ ಮನೆಗಳಿಗೆ ಸ್ವಚ್ಛತೆಯನ್ನ ಪರಿಚಯಿಸಿದ್ದಾರೆ. ಅವರ ಸ್ವಕ್ಷೇತ್ರದಲ್ಲಿ ಈ ಕೆಲಸವನ್ನ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಚಿಕ್ಕಮಗಳೂರಿನಿಂದ ನಮ್ಮ ಪ್ರತಿನಿಧಿ ಕಿರಣ್. ನಾವು ಸಾಮಾನ್ಯವಾಗಿ ನೋಡ್ತೀವಿ ಊರು ಕೇರಿಯನ್ನ ಸ್ವಚ್ಛಗೊಳಿಸುವಂತಹ ಕಾರ್ಯಗಳಲ್ಲಿ ಜನಪ್ರತಿನಿಧಿಗಳು ಆಗಾಗ ತೊಡಗಿಸ್ಕೊಳ್ತಾರೆ. ಆದ್ರೆ ಇವತ್ತು ಹೊಸತರವಾಗಿ ದಲಿತರ ಮನೆಗಳಿಗೆ ವೈಎಸ್ವಿ ದತ್ತ ಅವರು ಭೇಟಿ ಕೊಟ್ಟು ಅವರ ಶೌಚಾಲಯವನ್ನ ಕ್ಲೀನ್ ಮಾಡಿದ್ದಾರೆ. ಏನು ಇದರ ಉದ್ದೇಶ? ನಿಜಕ್ಕೂ ಕೂಡ ಕಡೂರಿನ ಶಾಸಕ ವೈಎಸ್ವಿ ದತ್ತ ಅವರು ಒಂದು ಹೊಸ ವಿಭಿನ್ನವಾದಂತಹ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ತಮ್ಮ ಸ್ವಕ್ಷೇತ್ರವಾಗಿರುವಂತಹ ಕಡೂರಿನಲ್ಲಿ ಅಂದ್ರೆ ಅವರ ಊರಾಗಿರುವಂತಹ ಯಗಟಿ ಗ್ರಾಮದಲ್ಲಿ ದಲಿತ ಬಡಾವಣೆಗಳಿಗೆ ತೆರಳಿದಂತಹ ಶಾಸಕರು ದಲಿತರ ಮನೆಗಳ ಶೌಚಾಲಯವನ್ನು ಸ್ವಚ್ಛಗೊಳಿಸಿದ್ರು. ಅಲ್ಲದೆ ಪೊರಕೆ ಹಿಡಿದು ಸ್ವತಃ ಅವರೇ ಒಂದು ಶೌಚಾಲಯಗಳನ್ನು ಶುಚಿಗೊಳಿಸಿದ್ರು. ಈ ಮೂಲಕ ಈ ತಿಳಿಯಪಡಿಸೋದು ಏನಂದ್ರೆ ಗ್ರಾಮದಲ್ಲಿರುವಂತಹ ಎಲ್ಲರೂ ಕೂಡ ಸ್ವಚ್ಛವಾಗಿರ್ಬೇಕು, ಗಾಂಧೀಜಿ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಕೂಡ ಸ್ವಚ್ಛವಾಗಿರ್ಬೇಕು ಅನ್ನೋದನ್ನ, ತಮ್ಮ ತತ್ವಗಳನ್ನ ಆದರ್ಶವನ್ನು ಕೂಡ ಮೈಗೂಡಿಸಿಕೊಳ್ಬೇಕು ಅನ್ನೋದನ್ನ ತಿಳಿ ಹೇಳಿದ್ರು. ಅಲ್ಲದೆ ದಲಿತರು ಕೂಡ ಎಲ್ಲವನ್ನು ಕೂಡ ಸ್ವಚ್ಛವಾಗಿಡಿಸುವ ಮೂಲಕ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಮೂಲಕ ಒಂದು ಮಾದರಿಯಾಗಿ ನಿಲ್ಲಬೇಕು ಅನ್ನೋದನ್ನು ಕೂಡ ತಿಳಿ ಹೇಳಿದ್ರು. ಅಲ್ಲದೆ ಗಾಂಧೀಜಿ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಕೂಡ ಮೈಗೂಡಿಸಿಕೊಂಡ್ರೆ ಈ ದೇಶ ರಾಮರಾಜ್ಯ ಆಗುತ್ತೆ ಅನ್ನೋದನ್ನು ಕೂಡ ಅವರು ಅಲ್ಲಿ ಇದ್ದಂತಹ ಗ್ರಾಮಸ್ಥರಿಗೆ ತಿಳಿ ಹೇಳಿದ್ರು. ಒಟ್ಟಾರೆ ಶಾಸಕರು ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಒಂದು ಉದ್ದೇಶದಿಂದ ದಲಿತರ ಬಡಾವಣೆಗಳಿಗೆ ತೆರಳಿ ಆ ದಲಿತರ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಒಂದು ಗಾಂಧಿ ಜಯಂತಿಯನ್ನು ವಿಭಿನ್ನವಾಗಿ ಆಚರಣೆ ಮಾಡಿದ್ರು ಅಂತಾನೆ ಹೇಳ್ಬೋದು. ಸಂಗೀತ, ಥ್ಯಾಂಕ್ ಯು ಕಿರಣ್. ಇನ್ನು ಗಾಂಧಿ ಜಯಂತಿ ನಿಮಿತ್ತ ಕಾರವಾರದಲ್ಲಿ ಸಚಿವ ಆರ್.ವಿ. ದೇಶಪಾಂಡೆ ಸ್ವಚ್ಛತಾ ಕಾರ್ಯ ನಡೆಸಿದ್ದಾರೆ. ಇವತ್ತಿನಿಂದ 8 ದಿನಗಳ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಸಚಿವ ದೇಶಪಾಂಡೆ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಳಿಕ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ್ದಾರೆ. ಆವಾಗ ಈ ಜಿಲ್ಲೆಯ ಜವಾಬ್ದಾರಿ ನನಗೆ ಸಿಕ್ಕಿದೆ ಜಿಲ್ಲಾ ಸಚಿವರಾಗಿ. ಆ ಸಮಯದಲ್ಲಿ ಹಲವಾರು ವರ್ಷದಿಂದ ಈ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ನಾವು ಮಾಡ್ತಾ ಬಂದಿದ್ದೇವೆ. ಇದು 3ನೇ ವರ್ಷ. ಪುನಃ ಇವತ್ತು ಗಾಂಧಿ ಜಯಂತಿ ದಿನ ಈ ಕಾರ್ಯಕ್ರಮ ಪುನಃ ನಾವು ಚಾಲನೆ ಕೊಟ್ಟಿದ್ದೇವೆ. ಗ್ರಾಮದಿಂದ ಕಾರವಾರ ತನಕ ಜಿಲ್ಲಾ ಆಡಳಿತದಲ್ಲಿ ಅಲ್ಲಿ ನಡೀತಾ ಇದೆ. ಅಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ